ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು 2.5ರಿಂದ 3 ಲಕ್ಷ ಎಕರೆ ಜಮೀನಿನಲ್ಲಿ ನಾಟಿ ಭತ್ತ ಬೆಳೆಯಲಾಗುತ್ತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಳೆಯ ಅಭಾವದಿಂದ ತುಂಗಭದ್ರಾ ಜಲಾಶಯದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನೀರು ಶೇಖರಣೆಯಾಗುತ್ತಿಲ್ಲ. ನೀರು ಸಿಗದೆ ಒಂದು ವರ್ಷದಲ್ಲಿ 2 ಭತ್ತ ಬೆಳೆ ಪದ್ಧತಿ ಹೋಗಿ ಒಂದು ಹಂಗಾಮಿಗೆ ಭತ್ತ ಬೆಳೆಯುವುದು ಸಾಧ್ಯವಾಗಿದೆ. ಇದರಿಂದ ಸುಮಾರು 3ರಿಂದ 4 ಮಿಲಿಯನ್ ಕ್ವಿಂಟಲ್ನಷ್ಟು ಭತ್ತದ ಉತ್ಪಾದನೆ ಕಡಿಮೆಯಾಗಿರುವುದು ಕಂಡುಬಂದಿದೆ. ಮುಂದಿನ ದಿನದಲ್ಲಿಯೂ ಸಹ ನೀರಿನ ಕೊರತೆ ನಿಭಾಯಿಸಲು ಕೂರಿಗೆ ಭತ್ತ ಮಾತ್ರ ಸೂಕ್ತವಾದ ಪದ್ಧತಿ. ಈ ದಿಶೆಯಲ್ಲಿ ನಾನು ಸಿಮೆಟ್ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಕೃಷಿ ಇಲಾಖೆಗಳು ಅಭಿವೃದ್ಧಿಪಡಿಸಿದ ಕೂರಿಗೆ ಭತ್ತ ಪದ್ಧತಿಯನ್ನು ನನ್ನ ಹೊಲದಲ್ಲಿ ಅಳವಡಿಸಿದ್ದೇನೆ ಎನ್ನುತ್ತಾರೆ ಶ್ರೀ ರಾಮಲಿಂಗಪ್ಪ ವಿರುಪಾಪುರ ರೈತ. ನನ್ನ ಹೆಸರು ರಾಮಲಿಂಗಪ್ಪ ಅಂತ ಒಂದು. ನಾವು ವಿರುಪಾಪುರ ಗ್ರಾಮದ ರೈತ, ತುಂಗಭದ್ರಾ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರು. ನಾವು ಸಿಂಧನೂರು ತಾಲೂಕಿನವರು. ನಾವು ಮೊದಲು ಭತ್ತ ನಾಟಿ ಮಾಡ್ತಾ ಇದ್ವಿ. ಭತ್ತ ನಾಟಿ ಮಾಡ್ತಾ ಈಗ ನಮಗೆ ಸಿಮೆಂಟ್ನವರು ಮತ್ತು ಕೃಷಿ ವಿಶ್ವವಿದ್ಯಾಲಯ ಮತ್ತು ಭೂ ಅಭಿವೃದ್ಧಿ ಇಲಾಖೆ ಇವರ ಸಹಯೋಗದಲ್ಲಿ ನಾವೇನಪ್ಪ ಅಂದ್ರೆ DSR ಭತ್ತಕ್ಕೆ ಬಂದ್ವಿ. DSR ಭತ್ತಕ್ಕೆ ಬರಕ್ ಕಾರಣ ಏನಂದ್ರೆ, ಈ ಪ್ರತಿ ವರ್ಷ ನಮಗೆ ನೀರಿನ ಪ್ರಮಾಣ ಕಮ್ಮಿ ಆತಿತ್ತು. ನಾವು ಟೈಲ್ಯಾಂಡ್ನಾಗ ಸ್ವಲ್ಪ ಟೈಲ್ಯಾಂಡ್ ಭಾಗಕ್ಕೆ ಬರ್ತು. ನಾವು ನೀರು ಹೆಚ್ಚಿಗೆ ಸಿಗಲಾರದ ಕಾರಣ ನೀರು ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಯಕ್ಕೆ ಏನು ಸಾಧ್ಯ ಅಂತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮ ಸಿಮೆಂಟ್ನವರು ನಮ್ಗೆಲ್ಲಾ ಸಹಕಾರಗಳು ಕೊಟ್ಟ ಮೇಕ ನಾವು DSR 2012ನೇ ಇಸ್ವಿಯಿಂದ ನಾವು ಭತ್ತ ಬೆಳೆಕ್ ಹಚ್ಚಿವಿ. 2012ರಿಂದ ಈಗ 5 ವರ್ಷ ಆಯ್ತು ನಾವು ಬೆಳೆಕ್ ಹಚ್ಚಿ. ಈ ವರ್ಷ ನಮ್ಗೇನಾಗ್ತಂದ್ರ ಭೂಮಿಯ ಫಲವತ್ತತೆ ಹೆಚ್ಚಾಕೈತೆ. ಆಮೇಲೆ ಇಳುವರಿ ಪ್ರಕಾರ ನಾಟಿ ಭತ್ತದಕ್ಕಿಂತ ಇದು 1ರಿಂದ 2 ಚೀಲ ನಮಗೆ ಎಕರೆಕ್ಕೆ ಇಳುವರಿ ಹೆಚ್ಚು ಬರಕೈತೆ. ಮೂರನೇದು ಏನಂದ್ರ, ನಮಗೆ ಭೂ ಫಲವತ್ತತೆ ಮೊದಲು ನಮ್ಗೆ ಸೌಳು ಇತ್ತು, ಆ ಸೌಳು ಕಮ್ಮಿ ಹಾಕ್ಯಂತ ಈಗ ಭೂಮಿ ಭೂ ಅಭಿವೃದ್ಧಿ ಆಗಕೈತೆ. ಈ ಪ್ರಕಾರ ಪ್ರತಿಯೊಂದು ವ್ಯವಸ್ಥೆಯನ್ನು ಆಗಕೈತೆ. ಆಮೇಲೆ ಇನ್ನೂ ಒಂದೇನಂದ್ರೆ, ಇದು ನಾವು ನೀರು ಬರಕು ಮೊದಲ ಡ್ರೈ ಲ್ಯಾಂಡಿನೊಳಗೆ ನಾವು ಇದನ್ನು ಭತ್ತನ ಬಿತ್ತು. ನಾವು ಡ್ರೈ ಲ್ಯಾಂಡಿನೊಳಗೆ ಬಿತ್ತೋದ್ರಿಂದ ನಮಗೆ ಅವತ್ತು ಕೂಲಿ ಸಮಸ್ಯೆ, ಆಳುಗಳ ಸಮಸ್ಯೆ ಏನಾರಿದ್ರ ಅಡ್ವಾನ್ಸ್ ಆಗಿ ನಾವು ಕೆಲಸ ಮಾಡಿಕೊಂಡು ಕುಂದ್ರಕ್ಕೆ ನಮಗೆ ವ್ಯವಸ್ಥೆ ಐತಿದು. ನಾಟಿ ಪದ್ಧತಿಯಲ್ಲಿ ಹೆಚ್ಚು ನೀರು ಬಳಕೆ, ನಾಟಿ ಮಾಡಲು ಆಳುಗಳು, ಕೆಸರುಗದ್ದೆ ತಯಾರಿಸಲು ಖರ್ಚಿನ ಜೊತೆಗೆ ಕಠಿಣವಾದ ಕೆಲಸವೂ ಇರುತ್ತದೆ. ಈಗಿರುವ ನೀರಿನ ಅಭಾವವನ್ನು ಕೂರಿಗೆ ಭತ್ತದಿಂದ ಮಾತ್ರ ನಿಭಾಯಿಸಬಹುದು. ಅದು ಹೇಗೆಂದರೆ, ನೇರವಾಗಿ ಬಿತ್ತನೆ ಮಾಡಬಹುದು, ಸಮಯಕ್ಕೆ ಸರಿಯಾಗಿ ಅಥವಾ ಮುಂಚಿತವಾಗಿ ಬಿತ್ತನೆ ಮಾಡಬಹುದು. ಬಿತ್ತಿದ ನಂತರ ಸರಿಯಾದ ತೇವಾಂಶವಿದ್ದಾಗ ಪೆಂಡಿಮಿಥೆನಿಲ್ ಎಂಬ ಕಳೆನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 3 ಮಿಲಿಲೀಟರ್ ಬಿತ್ತಿದ ನಂತರ 24ರಿಂದ 48 ಗಂಟೆಗಳಲ್ಲಿ ಸಿಂಪಡಿಸಿದಾಗ ಬಹುತೇಕ ಕಳೆಗಳು ನಿಯಂತ್ರಿಸಬಹುದು. ಆಮೇಲೆ ಕಸ ಬರುತ್ತೆ. ಕಸಕ್ಕೆ ಅದೇನಪ್ಪ ಅಂದ್ರ ನಾಮಿನಿ ಗೋಲ್ಡ್ ಇವನ ವಿಶ್ವವಿದ್ಯಾಲಯ ಮತ್ತು ಇವ್ರ ಸಿಮೆಂಟ್ ಇವ್ರನ್ನ ಸಹಕಾರದ ಕೇಳಿಕೇಸಿ ಅವ್ರು ಏನೇನು ಹೇಳ್ತಾರ ಆ ಸಲಹೆ ಪ್ರಕಾರ ನಾವು ಇವತ್ತಿಗೆ ಮಾಡ್ಕೊಂತ ಬರೋದ್ರಿಂದ ಈ ಇಳುವರಿ ಎಲ್ಲ ಹೆಚ್ಚಾಕೈತೆ. ಆಮೇಲೆ ಇನ್ನೂ ಒಂದು ಇನ್ಕಮ್ ಏನಂದ್ರ, ಈ ನಾವು ನಾಟಿ ಭತ್ತಕ್ಕೂ ಮತ್ತು ಇದಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಏನಂದ್ರ, ಇದು 1 ಎಕರೆಕ್ಕೆ 3ರಿಂದ 10 ಸಾವಿರ ರೂಪಾಯಿ ನಮಗೆ ಖರ್ಚು ಕಮ್ಮಿ ಬರ್ತೈತೆ. ಆಮೇಲೆ ಇಳುವರಿ ಒಳಗ 1ರಿಂದ 2 ಚೀಲ ಇಳುವರಿ ಹೆಚ್ಚು ಬರ್ತೈತೆ. ಆಮೇಲೆ ಮೂರನೇದು ಏನಂದ್ರೆ, ಭತ್ತದ ರೇಟು ಈ ನಾಟಿ ಭತ್ತದಲ್ಲಿ ಜೊಳ್ಳು ಬರ್ತೈತೆ, ಇದ್ರಾಗ ಜೊಳ್ಳು ಬರಂಗಿಲ್ಲ. ಹಿಂಗಾಗಿ ಒಂದು ಬ್ಯಾಗಿಗೆ ನಮಗೆ 20ರಿಂದ 30 ರೂಪಾಯಿ ರೇಟು ಹೆಚ್ಚಾಗ್ತೈತೆ. ಇನ್ನು ಬಿತ್ತಿದ 20ರಿಂದ 22 ದಿನಗಳ ನಂತರ ಅಥವಾ ಕಳೆಗಳು 2ರಿಂದ 3 ಎಲೆಗಳು ಕಂಡುಬಂದ ಹಂತದಲ್ಲಿ ನಾಮಿನಿ ಗೋಲ್ಡ್ ಪ್ರತಿ ಎಕರೆಗೆ 100 ಮಿಲಿಲೀಟರ್ ಸಿಂಪರಣೆ ಮಾಡಿದ್ದಲ್ಲಿ ಅಥವಾ ಇದರ ಜೊತೆಗೆ 8 ಗ್ರಾಂ ಆಲ್ ಮಿಕ್ಸ್ ಸಿಂಪರಣೆ ಮಾಡಿದ್ದಲ್ಲಿ ಸಂಪೂರ್ಣ ಕಳೆಯನ್ನ ನಿಯಂತ್ರಿಸಬಹುದು. ಒಟ್ಟಿನಲ್ಲಿ ಕೂರಿಗೆ ಭತ್ತದಿಂದ 40ರಷ್ಟು ನೀರಿನ ಉಳಿತಾಯ, 25ರಿಂದ 30ರಷ್ಟು ಪೋಷಕಾಂಶಗಳಲ್ಲಿ ಉಳಿತಾಯ, 2ರಿಂದ 3 ಬಾರಿ ಕೀಟನಾಶಕಗಳ ಸಿಂಪರಣೆ ಕಡಿತಗೊಳಿಸಿ ಜೊತೆಗೆ ಇಳುವರಿ ಹೆಚ್ಚಿಸಿ ಲಾಭದಾಯಕ ಬೆಳೆ ತೆಗೆಯಬಹುದು. ಈ ಪದ್ಧತಿ ಗಂಗಾವತಿ, ಸಿಂಧನೂರಿನಲ್ಲಿ ಅಳವಡಿಸಿದಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರಿನ ಅಭಾವವನ್ನು ನೀಗಿಸಿ 2 ಬೆಳೆಗಳನ್ನು ತೆಗೆಯಲು ಅನುಕೂಲವಾಗುತ್ತದೆ. ಈ ಒಂದು ಪದ್ಧತಿನ ನಮ್ಮ ಮೇಲ್ಭಾಗದಲ್ಲಿ ತುಂಗಭದ್ರಾ ಪ್ರದೇಶದ ಮೇಲ್ಭಾಗವಾದ ಗಂಗಾವತಿ ತಾಲೂಕು ಮತ್ತು ಕೊಪ್ಪಳ ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ತಂದ್ರ ನಾವು 1 ಬೆಳೆ ಬೆಳೆಲಾರ್ದ ಇದನ್ನ 2 ಬೆಳೆ ಬೆಳೆಯಕ್ಕೆ ಸಾಧ್ಯ ಐತೆ. ಇದನ್ನ ಏನಪ್ಪ ಅಂದ್ರೆ, ಈ ಸರ್ಕಾರ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಗಮನ ಕೊಡಬೇಕು. ಈ ಕೂರಿಗೆ ಭತ್ತವನ್ನು ಪರಿಚಯ ಮಾಡಿಸಿರ್ತಕ್ಕಂಥ ಸಿಮೆಟ್, ಈ ಕ್ರಿಸಾಟ್ ಮತ್ತು ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ಇಲಾಖೆ ಇವರಿಗೆ ಏನಪ್ಪ ಅಂದ್ರೆ ನಮ್ಮ ರೈತರ ಪರವಾಗಿ ಏನಪ್ಪ ಅಂದ್ರೆ ಅಭಿನಂದನೆ.